ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಸತೀಶ್ ಕುಮಾರ್. ನಾನು ಜಸ್ಟ್ ರಾಬಿನ್ ಶರ್ಮಾ ಅವರು ಬರೆದ ದ ಮಾಂಕ್ ಹೂ ಸೋಲ್ಡ್ ಹೀಸ್ ಫೆರಾರಿ ಎಂಬ ಪುಸ್ತಕವನ್ನು ಓದಿ ಮುಗಿಸಿದೆ. ಇದರ ಒಂದು ಸಮರಿಯನ್ನು ಮತ್ತು ಇದರಿಂದ ಕಲಿಯೋಕೆ ಸಿಗ್ತಾ ಇರುವ ಲೈಫ್ ಲೆಸನ್ಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡಬೇಕು ಅಂತ ಅನಿಸಿತು. ಅದಕ್ಕಾಗಿ ಈ ವಿಡಿಯೋವನ್ನು ಮಾಡ್ತಾ ಇರುವೆ. ಆಥರ್ ರಾಬಿನ್ ಶರ್ಮಾ ಅವರು ಈ ಪುಸ್ತಕದಲ್ಲಿ ನಮ್ಮೆಲ್ಲರಿಗೂ ಕೂಡ ಎನ್ಲೈಟನ್ಡ್ ಲಿವಿಂಗ್ ಆಗಿ, ಮೆಂಟಲ್ ಪೀಸ್ಗಾಗಿ, ಸೆಲ್ಫ್ ಡಿಸಿಪ್ಲಿನ್ಗಾಗಿ ಮತ್ತು ಒಂದು ಮೀನಿಂಗ್ಫುಲ್ ಲೈಫನ್ನು ಲೀಡ್ ಮಾಡುವುದಕ್ಕಾಗಿ 7 ಬೆಸ್ಟ್ ಲೈಫ್ ಲೆಸನ್ಗಳನ್ನು ಈ ಪುಸ್ತಕದಲ್ಲಿ ಶೇರ್ ಮಾಡಿದ್ದಾರೆ. ದ ಮಾಂಕ್ ಹೂ ಸೋಲ್ಡ್ ಹೀಸ್ ಫೆರಾರಿ ಇದೊಂದು ಬೆಸ್ಟ್ ಸೆಲ್ಫ್ ಹೆಲ್ಪ್ ಬುಕ್ ಆಗಿದೆ. ಲೈಫ್ ಚೇಂಜಿಂಗ್ ಟ್ರಿಕ್ಸ್ಗಳನ್ನು ಹೇಳಿಕೊಡುವ ಬುಕ್ ಆಗಿದೆ. ಈ ಪುಸ್ತಕ ಅಚ್ಚ ಕನ್ನಡದಲ್ಲೂ ಕೂಡ ಅವೈಲೇಬಲ್ ಇದೆ. ಫೆರಾರಿ ಮಾರಿದ ಫಕೀರ ಎಂಬ ಹೆಸರಿನಿಂದ ಇದು ಕನ್ನಡದಲ್ಲಿ ನಿಮಗೆ ಸಿಗತ್ತೆ. ಒಂದು ವೇಳೆ ನಿಮಗೆ ಇದನ್ನು ಓದುವಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಓದಬಹುದು. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ನೀವು ಚೆಕ್ಔಟ್ ಮಾಡಿ. ದ ಮಾಂಕ್ ಹೂ ಸೋಲ್ಡ್ ಹೀಸ್ ಫೆರಾರಿ ಪುಸ್ತಕದಲ್ಲಿ ಆಥರ್ ರಾಬಿನ್ ಶರ್ಮಾ ಅವರು ಜೂಲಿಯನ್ ಮೆಂಟಲ್ ಎಂಬ ಕಾಲ್ಪನಿಕ ಪಾತ್ರದ ಮೂಲಕ ಈ 7 ಗ್ರೇಟ್ ಲೈಫ್ ಲೆಸನ್ಗಳನ್ನು ವಿವರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಇದೊಂದು ಸಂಪೂರ್ಣ ಕಾಲ್ಪನಿಕ ಕಥೆಯಾಗಿದೆ. ಆಥರ್ ರಾಬಿನ್ ಶರ್ಮಾ ಅವರು ಬುದ್ಧಿಸ್ಟ್ ಹಾಗೂ ಜಾಪನೀಸ್ ಜೀವನ ಶೈಲಿಯ ಟ್ರಿಕ್ಸ್ಗಳಿಂದ ಇನ್ಸ್ಪೈರ್ ಆಗಿ ಈ ಕಥೆಯನ್ನು ಬರೆದಿದ್ದಾರೆ ಅಂತ ಅನಿಸುತ್ತೆ. ಈ ಕಥೆಯ ಕಥಾನಾಯಕ ಜೂಲಿಯನ್ ಒಬ್ಬ ಫೇಮಸ್ ಮತ್ತು ಹೈಲಿ ಸಕ್ಸಸ್ಫುಲ್ ಲಾಯರ್ ಆಗಿರ್ತಾನೆ. ಆತನ ಬಳಿ ಎಲ್ಲವೂ ಇರುತ್ತೆ. ಆತನಿಗೆ ಯಾವುದರ ಕೊರತೆ ಕೂಡ ಇರಲ್ಲ. ಅವನ ಬಳಿ ಮಿಲಿಯನ್ ಗಟ್ಟಲೆ ಹಣ, ದೊಡ್ಡ ಬಂಗಲೆ, ಪ್ರೈವೇಟ್ ಜೆಟ್ ಮತ್ತು ರೆಡ್ ಕಲರ್ ಫೆರಾರಿ ಕೂಡ ಇರುತ್ತೆ. ಆತ ತನ್ನ ಪ್ರೊಫೆಷ್ನಲ್ ಲೈಫಲ್ಲಿ ಹೈಲಿ ಸಕ್ಸಸ್ಫುಲ್ ಆಗಿರ್ತಾನೆ. ಆದರೆ ಆತ ತನ್ನ ಪರ್ಸ್ನಲ್ ಲೈಫಲ್ಲಿ ಅಟರ್ ಫ್ಲಾಪ್ ಆಗಿರ್ತಾನೆ. ಆತ 3 ಹೊತ್ತು ಬರೀ ತನ್ನ ಕೆಲಸ, ಪ್ರೊಫೆಷನ್, ದುಡ್ಡು, ಫೇಮ್, ಸಕ್ಸಸ್ ಅಂತೇಳಿ ಫುಲ್ಲಿ ಪ್ರೊಫೆಷನ್ ಮೇಲೇ ಫೋಕಸ್ ಮಾಡ್ತಾನೆ. ಆದರೆ ಆತ ತನ್ನ ಹೆಲ್ತಿನ ಮೇಲೆ, ಪರ್ಸ್ನಲ್ ಲೈಫಿನ ಮೇಲೆ, ಫ್ಯಾಮಿಲಿಯ ಮೇಲೆ, ಫಿಟ್ನೆಸ್ನ ಮೇಲೆ ಒಂಚೂರು ಕೂಡ ಫೋಕಸ್ ಮಾಡಲ್ಲ. ಅದರ ಕಡೆಗೆ ಗಮನ ಹರಿಸಲ್ಲ. ತನ್ನ ಪರ್ಸ್ನಲ್ ಲೈಫನ್ನು ಕಂಪ್ಲೀಟಾಗಿ ಇಗ್ನೋರ್ ಮಾಡ್ತಾನೆ. ಹೀಗಾಗಿ ಅವನಿಗೆ ಡಿವೋರ್ಸ್ ಕೂಡ ಆಗಿರುತ್ತೆ. ಆತ ತನ್ನ ಪ್ರೊಫೆಷ್ನಲ್ ಲೈಫಲ್ಲಿ ಎಷ್ಟು ಸಕ್ಸಸ್ಫುಲ್ ಆಗಿರ್ತಾನೋ ಅಷ್ಟೇ ತನ್ನ ಪರ್ಸ್ನಲ್ ಲೈಫಲ್ಲಿ ಫ್ಲಾಪ್ ಆಗಿರ್ತಾನೆ. ಒಂದಿನ ಜೂಲಿಯನ್ ಕೋರ್ಟಲ್ಲಿ ವಾದ ಮಾಡುವಾಗ ಸಡನ್ನಾಗಿ ಕುಸಿದು ಬೀಳ್ತಾನೆ. ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ. ಅವನ ಸಹೋದ್ಯೋಗಿಗಳು ಅವನನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಅಲ್ಲಿ ಡಾಕ್ಟರ್ಸ್ಗಳು ಅವನಿಗೆ ಜಾಸ್ತಿ ಸ್ಟ್ರೆಸ್ಸನ್ನು ತೆಗೆದುಕೊಳ್ಳೋದನ್ನು ಬಿಟ್ಬಿಟ್ಟು ಚೆನ್ನಾಗಿ ರೆಸ್ಟ್ ಮಾಡೋಕ್ಕೆ ಹೇಳ್ತಾರೆ. ಆವಾಗ ಜೂಲಿಯನ್ಗೆ ತಾನು ಮಾಡಿರುವ ಎಲ್ಲ ತಪ್ಪುಗಳ ಅರಿವಾಗತ್ತೆ. ನಾನು ನನ್ನ ಲೈಫಲ್ಲಿ ದೊಡ್ಡ ದೊಡ್ಡ ಪ್ಲೀಸರ್ಗಳನ್ನು, ದುಡ್ಡನ್ನು, ನೇಮನ್ನು, ಫೇಮನ್ನು, ಮೆಟೀರಿಯಲಿಸ್ಟಿಕ್ ಜೀವನವನ್ನು ಚೇಸ್ ಮಾಡುವುದರಲ್ಲಿ ನನ್ನ ಜೀವನದ ಸಣ್ಣ ಸಣ್ಣ ಹ್ಯಾಪಿನೆಸ್ಸನ್ನು ಮತ್ತು ಬೆಸ್ಟ್ ಮೂಮೆಂಟ್ಸ್ಗಳನ್ನು ಮಿಸ್ ಮಾಡಿಕೊಂಡಿರುವೆ ಎಂಬುದು ಅವನಿಗೆ ಅರಿವಾಗತ್ತೆ. ಅವನಿಗೆ ಮೊದಲ ಸಲ ಹೆಲ್ತ್ನ, ಫಿಟ್ನೆಸ್ನ, ಫ್ಯಾಮಿಲಿಯ ಇಂಪಾರ್ಟೆನ್ಸ್ ಏನಿರುತ್ತೆ ಎಂಬುದು ಅರಿವಾಗತ್ತೆ. ಆಗ ಆತ ತನ್ನ ಲೈಫನ್ನು ಸರಿ ಮಾಡಿಕೊಳ್ಳುವುದಕ್ಕಾಗಿ ತನ್ನ ಹತ್ರ ಇರುವ ಎಲ್ಲ ಸಂಪತ್ತನ್ನು, ಹಣವನ್ನು, ಆಸ್ತಿಯನ್ನು, ಪ್ರೈವೇಟ್ ಜೆಟ್ಟನ್ನು ಮತ್ತು ರೆಡ್ ಕಲರ್ ಫೆರಾರಿಯನ್ನು ಕೂಡ ಮಾರಿ ಭಾರತದ ಹಿಮಾಲಯಕ್ಕೆ ಬರ್ತಾನೆ. ಭಾರತದ ಹಿಮಾಲಯಕ್ಕೆ ಬಂದುಬಿಟ್ಟು ಇಲ್ಲಿರುವ ಕೆಲವೊಂದಿಷ್ಟು ಸಾಧುಗಳೊಂದಿಗೆ ಡಿಸ್ಕಷನ್ಗಳನ್ನು ಮಾಡ್ತಾನೆ. ಆವಾಗ ಆ ಸಾಧುಗಳಿಂದ ಜೂಲಿಯನ್ಗೆ ಯಾವ ಯಾವ ಲೈಫ್ ಲೆಸನ್ಗಳು ಕಲಿಯೋಕೆ ಸಿಗ್ತಾವೇನೋ ಅದನ್ನೇ ಆಥರ್ ಆದ ರಾಬಿನ್ ಶರ್ಮಾ ಅವರು ದ ಮಾಂಕ್ ಹೂ ಸೋಲ್ಡ್ ಹೀಸ್ ಫೆರಾರಿ ಎಂಬ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಆ 7 ಬೆಸ್ಟ್ ಗ್ರೇಟ್ ಲೈಫ್ ಲೆಸನ್ಗಳು ಇಂತಿವೆ. ಲೈಫ್ ಲೆಸನ್ ನಂಬರ್ 1, ಮಾಸ್ಟರ್ ಯುವರ್ ಮೈಂಡ್. ನೀವು ನಿಮ್ಮ ಮೈಂಡನ್ನು ಸರಿಯಾಗಿ ಮಾಸ್ಟರ್ ಮಾಡಬೇಕು ಮತ್ತು ಅದನ್ನು ಸರಿಯಾಗಿ ಕಲ್ಟಿವೇಟ್ ಮಾಡಬೇಕು. ನಾವು ನಮ್ಮ ಮೈಂಡನ್ನು ಒಂದು ಫಲವತ್ತಾದ ಭೂಮಿಯಂತೆ ಸರಿಯಾಗಿ ಅದನ್ನು ಆರೈಕೆ ಮಾಡಿದರೆ ಅದೊಂದು ಬ್ಯೂಟಿಫುಲ್ ಗಾರ್ಡನ್ ಆಗುತ್ತೆ. ಆದರೆ ನಾವು ನಮ್ಮ ಮೈಂಡನ್ನು ಸರಿಯಾಗಿ ನರಿಷ್ ಮಾಡದೆ ಅದರಲ್ಲಿ ಟಾಕ್ಸಿಕ್ ಆಗಿರುವ ವೇಸ್ಟ್ ಥಾಟ್ಸ್ಗಳನ್ನು ತುಂಬುತ್ತಾ ಹೋದರೆ ನಮ್ಮ ಮೈಂಡ್ ಒಂದು ಕಸ ಹತ್ತಿದ ಗದ್ದೆ ಆಗುತ್ತೆ. ಈಗ ನೀವು ಡಿಸೈಡ್ ಮಾಡಬೇಕು, ನೀವು ನಿಮ್ಮ ಮೈಂಡನ್ನು ಬ್ಯೂಟಿಫುಲ್ ಗಾರ್ಡನ್ ಥರ ಇಟ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ ಅಥವಾ ಕಸ ಹತ್ತಿದ ಗದ್ದೆಯ ಥರ ಇಟ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ ಅಂಥೇಳಿ. ಸೊ ನಿಮ್ಮ ಮೈಂಡು ಬ್ಯೂಟಿಫುಲ್ ಆಗಿದ್ದರೆ ಮಾತ್ರ ನಿಮ್ಮ ಲೈಫು ಕೂಡ ಬ್ಯೂಟಿಫುಲ್ ಆಗಿರುತ್ತೆ. ನೀವು ನಿಮ್ಮ ಕೆಲಸದ ಮೇಲೆ ಫುಲ್ಲಿ ಫೋಕಸ್ ಮಾಡಬಹುದು, ಎನಿ ಟೈಮ್ ಹ್ಯಾಪಿಯಾಗಿರಬಹುದು, ಒಳ್ಳೊಳ್ಳೆ ಪ್ಲ್ಯಾನ್ಸ್ಗಳನ್ನು, ಪ್ರೊಜೆಕ್ಟ್ಗಳನ್ನು ಮಾಡ್ಬೋದು. ಆದರೆ ನಿಮ್ಮ ಮೈಂಡು ಬ್ಯೂಟಿಫುಲ್ ಗಾರ್ಡನ್ ಆಗುವ ಬದಲು ಕಸದ ತೊಟ್ಟಿ ಆಯ್ತಪ್ಪ ಅಂತಂದರೆ ನಿಮ್ಮಿಂದ ಏನೂ ಮಾಡೋಕ್ಕಾಗಲ್ಲ. ಪ್ರತಿದಿನ ನಮ್ಮ ಈ ಮೈಂಡಲ್ಲಿ ಸರಿಸುಮಾರು ಆನ್ ಆ್ಯನ್ ಎವರೇಜ್ 60,000ಕ್ಕಿಂತಲೂ ಅಧಿಕ ಥಾಟ್ಸ್ಗಳು ಬರ್ತವೆ. ಆದರೆ ಇದರಲ್ಲಿ 99% ಥಾಟ್ಸ್ಗಳು ವೇಸ್ಟ್ ಆಗಿರ್ತವೆ, ಯೂಸ್ಲೆಸ್ ಆಗಿರ್ತವೆ ಮತ್ತು ನೆಗೆಟಿವ್ ಆಗಿರ್ತವೆ.
ಹೀಗಾಗಿಯೇ ನಾವು ನಮ್ಮ ಮೈಂಡನ್ನು ಕಂಟ್ರೋಲ್ ಮಾಡಬೇಕು, ಸರಿಯಾಗಿ ಕಲ್ಟಿವೇಟ್ ಮಾಡಬೇಕು. ನಮ್ಮ ಲೈಫಿನ ಕ್ವಾಲಿಟಿ ನಮ್ಮ ಥಾಟ್ಸ್ಗಳ ಕ್ವಾಲಿಟಿಯ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕಾಗಿ ಗೆಳೆಯರೆ, ನೀವು ನಿಮ್ಮ ಮೈಂಡನ್ನು ಸರಿಯಾಗಿ ಕಲ್ಟಿವೇಟ್ ಮಾಡಿ ಮತ್ತು ನಿಮ್ಮ ಮೈಂಡಿಗೆ ನೀವೇ ಮಾಸ್ಟರ್ ಆಗಿ. ಲೈಫ್ ಲೆಸನ್ ನಂಬರ್ 2, ಫಾಲೋ ಯುವರ್ ಪರ್ಪಸ್. ನಮ್ಮ ಲೈಫಿಗೊಂದು ಪರ್ಪಸ್ ಇರಬೇಕು, ಅಂದರೆ ಒಂದು ಮುಖ್ಯ ಉದ್ದೇಶ ಇರಬೇಕು. ನಮ್ಮ ಈ ಜೀವನಕ್ಕೊಂದು ಅರ್ಥ ಸಿಗಬೇಕಂತಂದರೆ ನಮ್ಮ ಜೀವನಕ್ಕೊಂದು ಮುಖ್ಯ ಉದ್ದೇಶ ಬೇಕು. ನಾವು ಮೀನಿಂಗ್ಲೆಸ್ ಆಗಿ ಬದುಕಬಾರ್ದು. ನಾವು ಒಂದು ಮೀನಿಂಗ್ಫುಲ್ ಉದ್ದೇಶದೊಂದಿಗೆ ನಮ್ಮ ಜೀವನವನ್ನು ಸಾಗಿಸಬೇಕು. ಸಾವಿರಾರು ಮೈಲಿಗಳ ಜರ್ನಿ ಒಂದು ಸಣ್ಣ ಹೆಜ್ಜೆಯೊಂದಿಗೆ ಶುರುವಾಗುತ್ತೆ. ಅದಕ್ಕಾಗಿ ನಾವು ನಮ್ಮ ಲೈಫಿಗೊಂದು ಪರ್ಪಸನ್ನು ಹುಡುಕಬೇಕು ಮತ್ತು ಅದನ್ನು ಫಾಲೋ ಮಾಡಬೇಕು. ನೀವು ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಗೋಲನ್ನು ಸೆಟ್ ಮಾಡಿ ಮತ್ತು ಗೋಲ್ ಸೆಟ್ಟಿಂಗ್ ಮತ್ತು ಗೋಲ್ ಗೆಟಿಂಗ್ ಸ್ಕಿಲ್ಗಳನ್ನು ಕಲೀರಿ. ಪರ್ಪಸ್ನೊಂದಿಗೆ ಬದುಕಿ. ಲೈಫ್ ಲೆಸನ್ ನಂಬರ್ 3, ಪ್ರಾಕ್ಟೀಸ್ ಕೈಜನ್. ನೀವು ಕೈಜನನ್ನು ಪ್ರಾಕ್ಟೀಸ್ ಮಾಡಬೇಕು. ಕೈಜನ್ ಇದೊಂದು ಜಾಪನೀಸ್ ವರ್ಡ್ ಆಗಿದೆ. ಇದರ ಅರ್ಥ ಏನಪ್ಪ ಅಂತಂದರೆ ಕಾನ್ಸ್ಟಂಟ್ ಆ್ಯಂಡ್ ನೆವರ್ ಎಂಡಿಂಗ್ ಇಂಪ್ರೂವ್ಮೆಂಟ್ ಅಂದರ್ಥ. ನೀವು ನಿಮ್ಮ ಲೈಫಲ್ಲಿ ಎಲ್ಲ ಆ್ಯಂಗಲ್ಗಳಿಂದಲೂ ಕಾನ್ಸ್ಟಂಟಾಗಿ ಇಂಪ್ರೂವ್ ಮಾಡ್ತಾ ಇರಬೇಕು ಮತ್ತು ಎಂಡ್ಲೆಸ್ ಆಗಿ ಇಂಪ್ರೂವ್ ಮಾಡಿಕೊಳ್ಳುತ್ತಾ ಹೋಗಬೇಕು. ಪ್ರತಿದಿನ ನೀವು ಬೆಟರ್ ಆಗ್ತಾ ಹೋಗಬೇಕು. ಇದೇ ಕೈಜನ್ ಆಗಿದೆ. ನೀವು ನಿಮ್ಮ ಮೈಂಡನ್ನು ಹಾಗೂ ಬಾಡಿಯನ್ನು ಇಂಪ್ರೂವ್ ಮಾಡಿಕೊಳ್ಳುವುದಕ್ಕಾಗಿ ಹಾರ್ಡ್ ವರ್ಕನ್ನು ಮಾಡಬೇಕು, ಬೆವರನ್ನು ಸುರಿಸಬೇಕು. ನೀವು ನಿಮ್ಮ ಮೈಂಡ್, ಬಾಡಿ ಹಾಗೂ ಸೋಲ್ಗಳನ್ನು ಎನ್ಲೈಟನ್ಮೆಂಟ್ಗಾಗಿ ಪ್ರಿಪೇರ್ ಮಾಡಬೇಕು. ನಿಮಗೆ ಯಾವ ಸಂಗತಿಗಳಿಂದ ಭಯ ಆಗುತ್ತೋ ಆ ಸಂಗತಿಗಳನ್ನು ನೀವು ಧೈರ್ಯವಾಗಿ ಮಾಡುವುದನ್ನು ಕಲಿಬೇಕು. ಈ ರೀತಿ ನೀವು ನಿಮ್ಮ ಲೈಫಿನ ಎಲ್ಲ ಆಸ್ಪೆಕ್ಟ್ಗಳಲ್ಲಿ ನಿಮ್ಮನ್ನು ನೀವು ಇಂಪ್ರೂವ್ ಮಾಡಿಕೊಳ್ಳುತ್ತಲೇ ಹೋಗಬೇಕು. ಕಾನ್ಸ್ಟಂಟ್ ಆ್ಯಂಡ್ ನೆವರ್ ಎಂಡಿಂಗ್ ಇಂಪ್ರೂವ್ಮೆಂಟಿನ ಪ್ರಯತ್ನ ನಿಮ್ಮಲ್ಲಿರಬೇಕು. ಇದೇ ಕೈಜನ್ ಆಗಿದೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಒಂದು ವೇಳೆ ನಿಮಗೆ ಎಲ್ಲ ತರಹದ ವಿಡಿಯೋಗಳನ್ನು ಪ್ರೊಫೆಷ್ನಲ್ ಆಗಿ ಎಡಿಟ್ ಮಾಡುವುದನ್ನು ಕಲಿಯುವ ಆಸೆ ಇದ್ದರೆ ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಆನ್ಲೈನ್ ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್ ಕೋರ್ಸಿಗೆ ಜಾಯ್ನ್ ಆಗಿ. ಇದೇ ರೀತಿ ನೀವು ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸಿಗೆ, ಮೊಬೈಲ್ ವಿಡಿಯೋ ಎಡಿಟಿಂಗ್ ಕೋರ್ಸಿಗೂ ಕೂಡ ಜಾಯ್ನ್ ಆಗಬಹುದು. ಎಲ್ಲ ಕೋರ್ಸ್ಗಳ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ಔಟ್ ಮಾಡಿ. ಮತ್ತು SP10 ಡಿಸ್ಕೌಂಟ್ ಕೂಪನನ್ನು ಯೂಸ್ ಮಾಡಿ, ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಲೈಫ್ ಲೆಸನ್ ನಂಬರ್ 4, ಲಿವ್ ವಿತ್ ಡಿಸಿಪ್ಲಿನ್. ನೀವು ನಿಮ್ಮ ಲೈಫಲ್ಲಿ ನಿಮ್ಮ ಎಲ್ಲ ಗೋಲ್ಸ್ಗಳನ್ನು ಅಚೀವ್ ಮಾಡಿ ನೀವು ಸಕ್ಸಸ್ಫುಲ್ ಆಗಬೇಕಂತಂದರೆ ನೀವು ಡಿಸಿಪ್ಲಿನನ್ನು ಬೆಳೆಸಿಕೊಳ್ಬೇಕು. ಎಲ್ಲದಕ್ಕಿಂತ ಮುಂಚೆ ನೀವು ಶಿಸ್ತಾಗಿ ಹೇಗೆ ವರ್ತಿಸೋದು, ಹೇಗೆ ಬದುಕೋದು ಅನ್ನೋದನ್ನು ಕಲಿಬೇಕು. ಒಂದು ವೇಳೆ ನೀವು ನಿಮ್ಮ ಲೈಫಲ್ಲಿ ಡಿಸಿಪ್ಲಿನನ್ನು ಪ್ರಾಕ್ಟೀಸ್ ಮಾಡದಿದ್ದರೆ, ನಿಮ್ಮಲ್ಲಿ ಡಿಸಿಪ್ಲಿನೇ ಇರದಿದ್ದರೆ ನಿಮ್ಮ ಸಂಪೂರ್ಣ ಜೀವನ ಅಸ್ತವ್ಯಸ್ತವಾಗುತ್ತೆ, ಸಂಪೂರ್ಣವಾಗಿ ವ್ಯರ್ಥವಾಗಿ ಹೋಗಿಬಿಡತ್ತೆ. ನಿಮ್ಮಿಂದ ಏನೂ ಕೂಡ ಸಾಧಿಸೋಕ್ಕಾಗಲ್ಲ. ಅದಕ್ಕಾಗಿಯೇ ನೀವು ಡಿಸಿಪ್ಲಿನ್ ಆಗಿ ಬದುಕೋದನ್ನು ಕಲಿಬೇಕು. ನೀವು ನಿಮ್ಮ ಎಲ್ಲ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನು ಬಿಟ್ಟುಬಿಡಬೇಕು ಮತ್ತು ನೆಗೆಟಿವ್ ಥಾಟ್ಸ್ಗಳಿಗೆ ಟಾಟಾ ಬಾಯ್ ಬಾಯ್ ಹೇಳಬೇಕು. ಸಣ್ಣ ಸಣ್ಣ ಬೇಬಿ ಸ್ಟೆಪ್ಸ್ಗಳನ್ನು ಇಡುವುದರ ಜೊತೆಗೆ ನೀವು ವಿಲ್ ಪವರನ್ನು ಬೆಳೆಸಿಕೊಳ್ಳಬೇಕು ಮತ್ತು ಡಿಸಿಪ್ಲಿನ್ ಆಗಿ ಬದುಕೋದನ್ನು ಕಲಿಬೇಕು. ಲೈಫ್ ಲೆಸನ್ ನಂಬರ್ 5, ರೆಸ್ಪೆಕ್ಟ್ ಯುವರ್ ಟೈಮ್. ನೀವು ನಿಮ್ಮ ಸಮಯಕ್ಕೆ ರೆಸ್ಪೆಕ್ಟನ್ನು ಕೊಡಬೇಕು. ಏಕೆಂದರೆ ಈ ಟೈಮ್ ಇದೆಯಲ್ಲ, ಇದೊಂದು ಮೋಸ್ಟ್ ಪ್ರೇಸಿಯಸ್ ಕಮೋಡಿಟಿ ಆಗಿದೆ ಮತ್ತು ಇದು ನಾನ್ ರಿನ್ಯೂವೇಬಲ್ ಆಗಿದೆ. ಒಂದು ಸರ್ತಿ ಸಮಯ ನಿಮ್ಮ ಮುಂದಿಂದ ಪಾಸಾಗಿ ಹೋಯ್ತಪ್ಪ ಅಂತಂದರೆ ಮುಗೀತು, ಇದು ಮರಳಿ ಬರಲ್ಲ. ಮತ್ತು ಈ ಸಮಯ ಯಾರಿಗಾಗಿಯೂ ಕೂಡ ಕಾಯಲ್ಲ. ಅದಕ್ಕಾಗಿ ನೀವು ಸಮಯಕ್ಕೆ ಗೌರವವನ್ನು ಕೊಡಬೇಕು. ನಿಮ್ಮ ಸಮಯವನ್ನು ಸರಿಯಾಗಿ ಮ್ಯಾನೇಜ್ ಮಾಡಬೇಕು. ಅದಕ್ಕಾಗಿ 80-20 ಪ್ರಿನ್ಸಿಪಲನ್ನು ಫಾಲೋ ಮಾಡಿ. ನೋ ಹೇಳೋಕ್ಕೆ ಕಲೀರಿ. ನಿಮ್ಮ ಪ್ರಯಾರಿಟಿಗಳ ಮೇಲೆ ಸರಿಯಾಗಿ ಫೋಕಸ್ ಮಾಡಿ. ನೀವು ನಿಮ್ಮ ಸಮಯವನ್ನು ಸರಿಯಾಗಿ ಮ್ಯಾನೇಜ್ ಮಾಡಿದರೆ ನಿಮಗೆ ನಿಮ್ಮ ಇಷ್ಟದ ಎಲ್ಲ ಕೆಲಸಗಳನ್ನು ಮಾಡೋಕ್ಕೆ ಟೈಮ್ ಸಿಗತ್ತೆ. ಅದಕ್ಕಾಗಿಯೇ ಸರಿಯಾಗಿ ನಿಮ್ಮ ಸಮಯವನ್ನು ಮ್ಯಾನೇಜ್ ಮಾಡಿ, ನಿಮ್ಮ ಸಮಯಕ್ಕೆ ಗೌರವವನ್ನು ಕೊಡಿ. ಒಂದು ವೇಳೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯ್ನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ಔಟ್ ಮಾಡಿ. ಲೈಫ್ ಲೆಸನ್ ನಂಬರ್ 6, ಸೆಲ್ಫ್ಲೆಸ್ಲಿ ಸರ್ವ್ ಅದರ್ಸ್. ನಿಮ್ಮ ಕೈಯಿಂದ ಎಷ್ಟು ಸಾಧ್ಯವಾಗುತ್ತಲ್ಲ ಅಷ್ಟು ನೀವು ಬೇರೆಯವರಿಗೆ ನಿಸ್ವಾರ್ಥದಿಂದ ಸಹಾಯ ಮಾಡಬೇಕು. ನೀವು ಯಾಕೆ ಈ ಭೂಮಿ ಮೇಲೆ ಜನಿಸಿದ್ದೀರಾ ಅನ್ನೋದನ್ನು ನೀವು ಯೋಚನೆ ಮಾಡಬೇಕು. ನೀವು ಬರುವಾಗಲೂ ಕೂಡ ಬರಿಗೈಯಲ್ಲಿ ಬರ್ತೀರಾ ಮತ್ತು ವಾಪಸ್ ಹೋಗುವಾಗಲೂ ಕೂಡ ಬರಿಗೈಯಲ್ಲೇ ಹೋಗ್ತೀರಾ. ಸೊ ಸತ್ತಾಗ ನೀವೇನೂ ಕೂಡ ತೆಗೆದುಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕಾಗಿ ನೀವು ಇರೋವಾಗ, ಬದುಕಿರುವಾಗ ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇರೆಯವರಿಗೆ ನಿಸ್ವಾರ್ಥದಿಂದ ಸಹಾಯ ಮಾಡಬೇಕು. ನೀವು ಸ್ವಲ್ಪ ಕೈಂಡ್ ಆಗಬೇಕು, ಅಂದರೆ ಕರುಣಾಮಯಿ ಆಗಬೇಕು. ಬೇರೆಯವರಿಗೆ ಹೆಲ್ಪ್ ಮಾಡುವ ಒಂದು ಹೆಲ್ಪಿಂಗ್ ನೇಚರನ್ನು ಬೆಳೆಸಿಕೊಳ್ಬೇಕು.
ನೀವು ಬೇರೆಯವರಿಗೆ ಎಷ್ಟು ನಿಸ್ವಾರ್ಥದಿಂದ ಹೆಲ್ಪ್ ಮಾಡ್ತೀರೋ ಅಷ್ಟು ಹೆಲ್ಪು ನಿಮಗಾಗತ್ತೆ. ನೀವು ನಿಮ್ಮ ಲೈಫಲ್ಲಿ ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡಿಕೊಂಡು ಒಂದು ಗ್ರೇಟ್ ಲೆವೆಲ್ಗೆ ಹೋಗೋಕ್ಕೆ ಈ ನಿಮ್ಮ ಹೆಲ್ಪಿಂಗ್ ನೇಚರು ನಿಮಗೆ ಹೆಲ್ಪ್ ಮಾಡುತ್ತೆ. ಅದಕ್ಕಾಗಿಯೇ ನೀವು ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇರೆಯವರಿಗೆ ಹೆಲ್ಪ್ ಮಾಡಬೇಕು. ಇದರಿಂದ ನಿಮ್ಮ ನೇಮ್ ಹೆಚ್ಚಾಗತ್ತೆ, ಫೇಮ್ ಹೆಚ್ಚಾಗತ್ತೆ, ಮತ್ತು ನಿಮ್ಮ ನೆಟ್ವರ್ಕ್ ಕೂಡ ದೊಡ್ಡದಾಗಿ ಬೆಳೆಯುತ್ತೆ. ನಿಮಗೆ ರಿಚ್ ರಿಲೇಷನ್ಶಿಪ್ಗಳು ಕೂಡ ಸಿಗ್ತವೆ. ಅದಕ್ಕಾಗಿ ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇರೆಯವರಿಗೆ, ಅವಶ್ಯಕತೆ ಇರುವ ಜನರಿಗೆ ನಿಸ್ವಾರ್ಥದಿಂದ ಸಹಾಯ ಮಾಡಿ. ಲೈಫ್ ಲೆಸನ್ ನಂಬರ್ 7, ಲಿವ್ ಇನ್ ದ ಪ್ರೆಸೆಂಟ್. ನೀವು ಪ್ರೆಸೆಂಟ್ನಲ್ಲಿ ಬದುಕಬೇಕು. ಫಾರ್ಗೆಟ್ ದ ಪಾಸ್ಟ್, ಎಕ್ಸೆಪ್ಟ್ ದ ಪ್ರೆಸೆಂಟ್ ಆ್ಯಂಡ್ ಪ್ಲ್ಯಾನ್ ಫಾರ್ ಫ್ಯೂಚರ್. ಬಟ್ ಡೋಂಟ್ ವರಿ ಟೂ ಮಚ್. ಲಿವ್ ಯುವರ್ ಎವ್ರಿ ಸೆಕೆಂಡ್. ನೀವು ಪ್ರತಿ ಮೂಮೆಂಟನ್ನು, ಪ್ರತಿ ಕ್ಷಣವನ್ನು ಎಂಜಾಯ್ ಮಾಡ್ತಾ ಬದುಕಬೇಕು. ಯಾವುದೇ ಒಂದು ಕ್ಷಣವನ್ನು, ಯಾವುದೇ ಒಂದು ಮೂಮೆಂಟನ್ನು ನೀವು ವೇಸ್ಟ್ ಮಾಡಬಾರ್ದು. ಪ್ರತಿಯೊಂದು ಕ್ಷಣವನ್ನು ಕೂಡ ನೀವು ಬದುಕಬೇಕು. ಅದನ್ನು ಸರಿಯಾಗಿ ಬಳಸಿಕೊಳ್ಳಬೇಕು. ಜಾಸ್ತಿ ಟೆನ್ಷನನ್ನು ಮಾಡಿಕೊಳ್ಳೋಕ್ಕೆ ಹೋಗಬಾರ್ದು. ಹಳೆಯದೆಲ್ಲ ಏನೇನಾಗಿದೆಯಲ್ಲ ಅದನ್ನು ಮರ್ತುಬಿಡಿ. ಸದ್ಯಕ್ಕೆ ಕೈಯಲ್ಲೇನಿದೆಯೋ ಅದನ್ನು ಮಾಡ್ತಾ ವಾಸ್ತವದಲ್ಲಿ ಬದುಕಿ. ಫ್ಯೂಚರ್ಗಾಗಿ ಪ್ಲ್ಯಾನ್ ಮಾಡಿ, ಆದರೆ ಜಾಸ್ತಿ ವರಿಯನ್ನು ಮಾಡಿಕೊಳ್ಳೋಕ್ಕೆ ಹೋಗಬೇಡಿ. ನೀವು ನಿಮ್ಮ ಪ್ರತಿದಿನವನ್ನು ಇದು ನನ್ನ ಕೊನೆಯ ದಿನ ಎಂಬಂತೆ ಬದುಕಬೇಕು. ಮತ್ತು ನೀವು ಇನ್ನೊಂದು ಸೀಕ್ರೆಟನ್ನು ಅರ್ಥ ಮಾಡ್ಕೋಬೇಕು. ಹ್ಯಾಪಿನೆಸ್ ಅನ್ನೋದು ಒಂದು ಡೆಸ್ಟಿನೇಷನ್ ಅಲ್ಲ, ಅದೊಂದು ಜರ್ನಿ ಆಗಿದೆ. ಯಾವಾಗ ನೀವು ನಿಮ್ಮ ಲೈಫಿನ ಪ್ರತಿಯೊಂದು ಕ್ಷಣವನ್ನು ಎಂಜಾಯ್ ಮಾಡ್ತಾ ಬದುಕ್ತಿರೋ ಆವಾಗ ಮಾತ್ರ ನೀವು ಹ್ಯಾಪಿಯಾಗಿರೋಕ್ಕೆ ಸಾಧ್ಯ. ನನಗೆ ಅದು ಸಿಕ್ಕಾಗ ಇದು ಸಿಕ್ಕಾಗ ನಾನು ಹ್ಯಾಪಿಯಾಗಿರ್ತೀನಿ ಅಂತ ನೀವು ಡೆಸ್ಟಿನೇಷನ್ ಥರ ನೋಡಬಾರ್ದು. ಇದನ್ನು ನೀವು ಈ ಹ್ಯಾಪಿನೆಸ್ಸನ್ನು ಒಂದು ಜರ್ನಿ ಥರ ನೋಡಬೇಕು. ಮತ್ತು ಪ್ರತಿ ಕ್ಷಣವನ್ನು ಎಂಜಾಯ್ ಮಾಡ್ತಾ ಬದುಕಬೇಕು. ಪ್ರತಿ ದಿನವನ್ನು ಕೊನೆಯ ದಿನ ಎಂಬಂತೆ ಬದುಕಬೇಕು. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನೀವು ಪ್ರೆಸೆಂಟ್ನಲ್ಲಿ ಬದುಕಬೇಕು. ಕೈಯಲ್ಲೇನಿದೇನೋ ಅದರ ಮೇಲೇ ಜಾಸ್ತಿ ಫೋಕಸ್ ಮಾಡಬೇಕು. ಹಳೆಯದನ್ನು ಕೂಡ ಬಿಟ್ಬಿಡಬೇಕು. ಮತ್ತು ಫ್ಯೂಚರ್ನಲ್ಲಿ ಅದಾಗತ್ತೆ ಇದಾಗತ್ತೆ ಅನ್ನೋ ಭಯವನ್ನು ಕೂಡ ಬಿಟ್ಬಿಟ್ಟು ನೆಮ್ಮದಿಯಿಂದ ಪ್ರೆಸೆಂಟ್ನಲ್ಲಿ ಫೋಕಸ್ ಮಾಡ್ತಾ ಬದುಕಬೇಕು. ಈ 7 ಲೈಫ್ ಲೆಸನ್ಗಳು ನಮಗೆ ರಾಬಿನ್ ಶರ್ಮಾ ಅವರು ಬರೆದ ದ ಮಾಂಕ್ ಹೂ ಸೋಲ್ಡ್ ಹೀಸ್ ಫೆರಾರಿ ಎಂಬ ಪುಸ್ತಕದಿಂದ ಕಲಿಯೋಕೆ ಸಿಗತ್ತೆ. ನೀವು ಎನ್ಲೈಟನ್ಡ್ ಲಿವಿಂಗಾಗಿ, ಮೆಂಟಲ್ ಪೀಸ್ಗಾಗಿ, ಸೆಲ್ಫ್ ಡಿಸಿಪ್ಲಿನ್ಗಾಗಿ ಮತ್ತು ಒಂದು ಮೀನಿಂಗ್ಫುಲ್ ಲೈಫನ್ನು ಲೀಡ್ ಮಾಡುವುದಕ್ಕಾಗಿ ಈ 7 ಗ್ರೇಟ್ ಲೈಫ್ ಲೆಸನ್ಗಳನ್ನು ನಿಮ್ಮ ಲೈಫಲ್ಲಿ ಅಳವಡಿಸಿಕೊಳ್ಳಬಹುದು. ಇವುಗಳನ್ನು ಫಾಲೋ ಮಾಡಿ ಮತ್ತು ನಿಮ್ಮ ಲೈಫಲ್ಲಿ ಹ್ಯಾಪಿಯೊಂದಿಗೆ ಸಕ್ಸಸ್ಫುಲ್ಲಾಗಿ ಬದುಕಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.